ಸಾವಿರಾರು ವರ್ಷಗಳ ಹಿಂದೆ ಒಂದು ದೊಡ್ಡ ಯುದ್ಧಭೂಮಿಯಲ್ಲಿ ಜಗತ್ತಿನ ಅತಿ ದೊಡ್ಡ ನೈತಿಕ ದ್ವಂದ್ವಗಳಲ್ಲಿ ಒಂದು ನಡೆಯಿತು. ಇದು ಬರೀ ಬಾಣಬಿಲ್ಲುಗಳ ಯುದ್ಧದ ಕಥೆಯಲ್ಲ, ಬದಲಾಗಿ ಒಬ್ಬ ಮಹಾನ್ ಯೋಧ ತನ್ನ ಕರ್ತವ್ಯ ಮತ್ತು ಕರುಣೆ ಇವೆರಡರ ನಡುವೆ ಸಿಕ್ಕಾಕೊಂಡಾಗ ಅವನ ಮನಸ್ಸಿನಲ್ಲೇ ನಡೆದ ಒಂದು ದೊಡ್ಡ ಸಂಘರ್ಷದ ಕಥೆ. ಮತ್ತು ಇದರ ಪಾಠಗಳಿದೆಯಲ್ಲ, ಇವತ್ತಿಗೂ ಅಷ್ಟೇ ಪ್ರಸ್ತುತ. ಬನ್ನಿ, ಈ ಮಹಾನ್ ದ್ವಂದ್ವದ ಆಳಕ್ಕೆ ಇಳಿದು ನೋಡೋಣ. ಇಡೀ ಭಗವದ್ಗೀತೆ ಶುರುವಾಗೋದೇ ಒಂದು ಪ್ರಶ್ನೆಯಿಂದ. ಕಣ್ಣು ಕಾಣದ ರಾಜ ಧೃತರಾಷ್ಟ್ರ ಯುದ್ಧಭೂಮಿಯಲ್ಲಿ ಏನಾಗ್ತಿದೆ ಅಂತ ದಿವ್ಯ ದೃಷ್ಟಿಯಿಂದ ನೋಡಬಲ್ಲ ಸಂಜಯನತ್ರ ಕೇಳ್ತಾನೆ. ಇದು ಸುಮ್ನೆ ಅಲ್ಲೇನಾಯ್ತು ಅಂತ ಕುತೂಹಲದಿಂದ ಕೇಳೋ ಪ್ರಶ್ನೆ ಅಲ್ಲ, ಬದಲಿಗೆ ಆ ಪ್ರಶ್ನೆಯಲ್ಲೇ ಒಂದು ತಳಮಳ, ಒಂದು ಪಕ್ಷಪಾತ, ಮತ್ತೆ ಮುಂದೆ ಏನೋ ಕೆಟ್ಟದ್ದಾಗತ್ತೆ ಅನ್ನೋ ಸೂಚನೆನೂ ಇದೆ. ನೋಡಿ, ಈ ಒಂದೇ ಒಂದು ಪ್ರಶ್ನೆ ಇಡೀ ಸಂಘರ್ಷದ ಅಸಲಿ ಚಿತ್ರಣವನ್ನ ನಮ್ಮುಂದಿಡುತ್ತೆ. ಇದು ಯಾವುದೋ ಎರಡು ಶತ್ರು ದೇಶಗಳ ನಡುವೆ ನಡೆದ ಯುದ್ಧ ಅಲ್ಲ, ಅದಕ್ಕಿಂತ ದೊಡ್ಡ ದುರಂತ ಅಂದ್ರೆ ಇದು ಒಂದೇ ರಕ್ತ ಹಂಚಿಕೊಂಡವರು, ಒಂದೇ ಮನೆಯಲ್ಲಿ ಬೆಳೆದ ಅಣ್ಣ ತಮ್ಮಂದಿರ ನಡುವೆ ನಡೆದ ಯುದ್ಧ. ಅಕ್ಷರಶಃ ಸಹೋದರರೇ ಸಹೋದರರ ವಿರುದ್ಧ ಕತ್ತಿ ಹಿಡಿದು ನಿಂತಿದ್ರು. ಈ ಯುದ್ಧ ನಡೆದ ಜಾಗ ಇದೆಯಲ್ಲ, ಅದು ಸುಮ್ಮನೆ ಒಂದು ಮೈದಾನ ಆಗಿರ್ಲಿಲ್ಲ. ಅದರ ಹೆಸರು ಕುರುಕ್ಷೇತ್ರ. ಆದ್ರೆ ಅದನ್ನ ಧರ್ಮಕ್ಷೇತ್ರ ಅಂತಾನೂ ಕರೀತಾರೆ. ಅಂದ್ರೆ ಏನು? ಅಂದ್ರೆ ಇದು ಬರೀ ಒಂದು ತುಂಡು ಭೂಮಿಗೋಸ್ಕರ ನಡೀತಿದ್ದ ಯುದ್ಧ ಅಲ್ಲ, ಇದು ಧರ್ಮ ಯಾವುದು ಅಧರ್ಮ ಯಾವುದು ಅಂತ ತೀರ್ಮಾನ ಆಗೋ ಒಂದು ಜಾಗವಾಗಿತ್ತು. ಇಲ್ಲಿ ನ್ಯಾಯವೇ ಪರೀಕ್ಷೆಗೆ ಒಳಗಾಗಿತ್ತು. ಈ ಯುದ್ಧದಲ್ಲಿ ಎರಡು ಪ್ರಮುಖ ತಂಡಗಳು. ಒಂದು ಕಡೆ ದುರಾಸೆಯ ದುರ್ಯೋಧನನ ನೇತೃತ್ವದಲ್ಲಿ 100 ಜನ ಕೌರವರು, ಇನ್ನೊಂದು ಕಡೆ ಧರ್ಮದ ಪರವಾಗಿ ನಿಂತಿದ್ದ 5 ಜನ ಪಾಂಡವರು. ಅವರಲ್ಲಿ ಆ ಕಾಲದ ಶ್ರೇಷ್ಠ ಬಿಲ್ಲುಗಾರ ಅರ್ಜುನ. ಯುದ್ಧದ ಶಂಖಗಳು ಮೊಳಗೋಕೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿಯಿದೆ. ಆಗ ಇಡೀ ಕಥೆ ಅರ್ಜುನನ ಮೇಲೆ ಫೋಕಸ್ ಆಗತ್ತೆ. ಯಾಕಂದ್ರೆ ಅವನ ಎದುರಿಗೆ ನಿಂತಿದ್ದು ಕೇವಲ ಒಂದು ಸೈನ್ಯ ಆಗಿರ್ಲಿಲ್ಲ, ಬದಲಿಗೆ ಅವನ ಜೀವನದ ಅತಿದೊಡ್ಡ ನೈತಿಕ ಪರೀಕ್ಷೆ. ಯುದ್ಧ ಶುರುವಾಗೋ ಸಮಯ ಸಡನ್ನಾಗಿ ಅರ್ಜುನ ಒಂದು ವಿಚಿತ್ರವಾದ ಕೋರಿಕೆ ಇಡ್ತಾನೆ. ತನ್ನ ಸಾರಥಿ ಶ್ರೀಕೃಷ್ಣನತ್ರ ಹೇಳ್ತಾನೆ, ಕೃಷ್ಣ, ನನ್ನ ರಥವನ್ನ ಎರಡೂ ಸೈನ್ಯಗಳ ಮಧ್ಯೆ ನಿಲ್ಲಿಸು. ನಾನು ಯಾರ ಜೊತೆ ಯುದ್ಧ ಮಾಡ್ಬೇಕಂತ ಒಂದ್ಸಲ ನೋಡ್ಬೇಕು. ಅವನ ಧ್ವನಿ ಕೇಳಿದ್ರೆ ಸಾಕಿತ್ತು, ಅದರಲ್ಲಿ ಯುದ್ಧದ ಹುಮ್ಮಸ್ಸಿಗಿಂತ ಜಾಸ್ತಿ ಒಂದು ತಳಮಳ, ಒಂದು ಆತಂಕ ಇದ್ದಾಗೆ ಇತ್ತು. ರಥ ಮಧ್ಯದಲ್ಲಿ ನಿಂತಾಗ ಅರ್ಜುನ ಕಣ್ಣು ಹಾಯಿಸ್ತಾನೆ. ಅವನಿಗೆ ಮೊದಲು ಕಾಣಿಸಿದ್ದು ಯಾರು ಗೊತ್ತಾ? ಬೇರೂರು ಅಲ್ಲ, ತನಗೆ ಬಿಲ್ವಿದ್ಯೆ ಕಲಿಸಿದ ಪ್ರೀತಿಯ ಗುರು ದ್ರೋಣಾಚಾರ್ಯರು. ಅವನ ನೋಟ ಹಾಗೆ ಮುಂದೆ ಹೋಗುತ್ತೆ. ಅಲ್ಲಿ ಕುರುವಂಶದ ಹೆಮ್ಮೆಯಾಗಿ ನಿಂತಿರುವ, ತಾನು ಚಿಕ್ಕಂದಿನಿಂದಲೂ ಪೂಜಿಸಿಕೊಂಡು ಬಂದ ಅಜ್ಜ ಪಿತಾಮಹ ಭೀಷ್ಮರು ಕಾಣ್ತಾರೆ. ಆದ್ರೆ ಅವನ ಹೃದಯ ಒಡೆದು ಚೂರಾಗಿದ್ದು ಮುಂದಿನ ದೃಶ್ಯದಿಂದ. ಅಲ್ಲಿ ನಿಂತಿದ್ದವರು ಕೇವಲ ಶತ್ರುಗಳಾಗಿರ್ಲಿಲ್ಲ, ಅವರು ಅವನ ಸ್ವಂತ ಅಣ್ಣ ತಮ್ಮಂದ್ರು, ಚಿಕ್ಕಪ್ಪಂದ್ರು, ಮಾವಂದ್ರು, ಸ್ನೇಹಿತರು. ಯೋಚ್ನೆ ಮಾಡಿ, ಯಾರನ್ನ ರಕ್ಷಣೆ ಮಾಡ್ಬೇಕಿತ್ತೋ ಅವರನ್ನೇ ಕೊಲ್ಬೇಕಾದ ಪರಿಸ್ಥಿತಿ. ಈ ಒಂದು ಯೋಚನೆ ಅವನನ್ನ ಅಲ್ಲೇ ಸುಟ್ಟುಮಾಕಿತು. ಅಷ್ಟೇ, ಆ ಕ್ಷಣ ಆ ಮಹಾನ್ ಯೋಧ ಸಂಪೂರ್ಣವಾಗಿ ಕುಸಿದು ಹೋಗ್ತಾನೆ. ಅವನ ಇಡೀ ದೇಹ ನಡುಗೋಕ್ ಶುರುವಾಗುತ್ತೆ, ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಪ್ರಪಂಚವನ್ನೇ ಗೆಲ್ಲುವ ಶಕ್ತಿ ಇದ್ದವನ ಗಾಂಡೀವ ಬಿಲ್ಲಿದೆಯಲ್ಲ, ಅದು ಕೈಯಿಂದ ಜಾರಿ ಕೆಳಗೆ ಬೀಳುತ್ತೆ. ಅವನು ಹೇಳ್ತಾನೆ, ಕೃಷ್ಣ, ಈ ರಾಜ್ಯಕ್ಕೋಸ್ಕರ ನನ್ನವರನ್ನ ಕೊಲ್ಲೋಕ್ಕಾಗಲ್ಲ, ಈ ಪಾಪದ ಯುದ್ಧನೇ ನನಗೆ ಬೇಡ ಅಂತ ಯುದ್ಧ ಮಾಡಲ್ಲ ಅಂತ ಅಲ್ಲೇ ಕೂತ್ಬಿಡ್ತಾನೆ. ಗೀತೆಯ ಮೊದಲ ಅಧ್ಯಾಯದಲ್ಲಿ ಇದೇ ಸ್ಥಿತಿಯನ್ನ ಅರ್ಜುನ ವಿಷಾದ ಯೋಗ ಅಂತ ಕರೀತಾರೆ. ವಿಷಾದ ಅಂದ್ರೆ ಬರೀ ದುಃಖ ಅಂತಲ್ಲ, ಅದು ಅದಕ್ಕಿಂತಲೂ ದೊಡ್ಡದು. ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅಂತ ಗೊತ್ತಾಗ್ದೆ ಕರ್ತವ್ಯ ಮತ್ತು ಪ್ರೀತಿಯ ಮಧ್ಯೆ ಸಿಕ್ಕಾಕೊಂಡು ಸಂಪೂರ್ಣವಾಗಿ ಕುಸಿದು ಹೋಗೋ ಒಂದು ಸ್ಥಿತಿ. ತನ್ನ ಸ್ನೇಹಿತ, ತನ್ನ ಶಿಷ್ಯ ಹೀಗೆ ಕುಸಿದು ಹೋಗಿರೋದನ್ನ ನೋಡ್ದಾಗ ಅವನ ಸಾರಥಿಯಾಗಿದ್ದ ಶ್ರೀಕೃಷ್ಣ ತನ್ನ ಮೌನ ಮುರಿತಾನೆ. ಮತ್ತು ಇಲ್ಲಿಂದ ಶುರುವಾಗುತ್ತೆ ನೋಡಿ, ಇಡೀ ಜಗತ್ತಿಗೆ ದಾರಿ ತೋರಿಸಿದ ಆ ಅದ್ಭುತ ಸಂಭಾಷಣೆ. ಅದೇ ಭಗವದ್ಗೀತೆ. ಕೃಷ್ಣ ಮಾತಾಡಿದ್ದು ಸುಮ್ನೆ ಏಳೋ ಯುದ್ಧ ಮಾಡೋ ಅಂತ ಹುರಿದುಂಬಿಸೋಕ್ಕಲ್ಲ, ಅದರ ಉದ್ದೇಶ ತುಂಬಾ ಆಳವಾಗಿತ್ತು. ಮೊದಲನೇದು, ಅರ್ಜುನ ತನ್ನವರ ಮೇಲಿನ ಪ್ರೀತಿಯಿಂದ ಉಂಟಾಗಿದ್ದ ಗೊಂದಲ ಅಂದ್ರೆ ಮೋಹವನ್ನ ತೆಗೆದುಹಾಕೋದು. ಎರಡನೇದು, ಅವನ ನಿಜವಾದ ಧರ್ಮ ಅಥವಾ ಕರ್ತವ್ಯ ಯಾವುದು ಅಂತ ತಿಳಿಸೋದು. ಮೂರನೇದು, ಒಂದು ಬಹಳ ಮುಖ್ಯವಾದ ಸತ್ಯ, ಈ ದೇಹ ಸತ್ರು ಆತ್ಮಕ್ಕೆ ಸಾವಿಲ್ಲ ಅನ್ನೋದನ್ನ ವಿವರಿಸೋದು. ಕೊನೆಯದಾಗಿ, ತಪ್ಪು ಜಾಗದಲ್ಲಿ ಕರುಣೆ ತೋರಿಸಿ ಡ್ಯೂಟಿಯಿಂದ ತಪ್ಸ್ಕೊಳ್ಳೋದು ಸರಿಯಲ್ಲ ಅಂತ ಸ್ಪಷ್ಟವಾಗಿ ಹೇಳೋದು. ಹಾಗಿದ್ರೆ ಇಂಥ ಒಂದು ಇಕ್ಕಟ್ಟಾದ ಪರಿಸ್ಥಿತಿಗೆ ಕೃಷ್ಣ ಕೊಟ್ಟ ಪರಿಹಾರವಾದ್ರೂ ಏನು? ಆ ಇಡೀ ಪರಿಹಾರದ ಸಾರಾಂಶ ಒಂದೇ ಒಂದು ಮಾತಲ್ಲಿದೆ: ಫಲಾಪೇಕ್ಷೆಯಿಲ್ಲದ ಕರ್ತವ್ಯ. ಇದನ್ನೇ ಕರ್ಮಯೋಗ ಅಂತ ಕರೆಯೋದು.
ಇದರ ಅರ್ಥ ತುಂಬಾ ಸಿಂಪಲ್ ನೋಡಿ. ಮಾಡ್ಬೇಕಾದ ಕೆಲ್ಸವನ್ನ ಶ್ರದ್ಧೆಯಿಂದ ಮಾಡು, ಆದ್ರೆ ಅದರ ರಿಸಲ್ಟ್ ಬಗ್ಗೆ ತಲೆಕೆಡಿಸ್ಕೋಬೇಡ. ಗೆಲ್ತಿಯೋ ಸೋಲ್ತಿಯೋ ಲಾಭವೋ ನಷ್ಟವೋ ಅದರ ಮೇಲೆ ಹಕ್ಕು ಸ್ಥಾಪಿಸ್ಬೇಡ. ಫೋಕಸ್ ಕೆಲ್ಸದ ಮೇಲಿರ್ಬೇಕು, ಅದರ ಫಲದ ಮೇಲೆ ಅಲ್ಲ. ಇದರ ಹಿಂದಿನ ಮುಖ್ಯ ಪಾಠ ಏನು ಅಂದ್ರೆ, ನಮ್ಮ ಡ್ಯೂಟಿಯನ್ನ ನಮಗೋಸ್ಕರ, ನಮ್ಮ ಸ್ವಂತ ಇಷ್ಟ ಕಷ್ಟಗಳಿಗೋಸ್ಕರ ಮಾಡೋದಲ್ಲ, ಅದನ್ನ ಧರ್ಮ ಸ್ಥಾಪನೆಗೋಸ್ಕರ ಮಾಡಬೇಕು. ಇಲ್ಲಿ ಧರ್ಮ ಅಂದ್ರೆ ಬರೀ ಕ್ಷತ್ರಿಯನ ಯುದ್ಧದ ಡ್ಯೂಟಿ ಅಲ್ಲ, ಅದು ಸಮಾಜದಲ್ಲಿ ಸತ್ಯ ನ್ಯಾಯವನ್ನ ಕಾಪಾಡೋ ಒಂದು ದೊಡ್ಡ ಜವಾಬ್ದಾರಿ. ಅರ್ಜುನನ ಸ್ವಂತದ ವ್ಯಾಮೋಹ ಈ ದೊಡ್ಡ ಜವಾಬ್ದಾರಿಗೆ ಅಡ್ಡಬಂದು ನಿಂತಿತ್ತು. ಕೃಷ್ಣನ ಈ ಜ್ಞಾನದ ಮಾತುಗಳನ್ನ ಕೇಳಿದ ಮೇಲೆ ಅಲ್ಲೇ ಆ ಯುದ್ಧಭೂಮಿಯ ಮಧ್ಯದಲ್ಲೇ ಅರ್ಜುನನ ಮನಸ್ಸಲ್ಲಿ ಒಂದು ದೊಡ್ಡ ಬದಲಾವಣೆಯಾಗತ್ತೆ. ಅವನ ಮನಸ್ಸನ್ನ ಮುಚ್ಚಿದ ಆ ಗೊಂದಲ ಅನ್ನೋ ಕಾರ್ಮೋಡುಗಳು ಸರಿದು ಜ್ಞಾನದ ಬೆಳಕು ಕಾಣಿಸುತ್ತೆ. ಕೊನೆಗೆ ಅರ್ಜುನ ಎದ್ದು ನಿಂತು ಹೇಳ್ತಾನೆ, ಕೃಷ್ಣ, ನನ್ನೆಲ್ಲಾ ಭ್ರಮೆ ಹೊರಟೋಯ್ತು, ನನ್ನ ಗೊಂದಲಗಳೆಲ್ಲಾ ನಾಶ ಆಯ್ತು. ಈವಾಗ ನನ್ಗೆ ಸ್ಪಷ್ಟತೆ ಸಿಕ್ಕಿದೆ. ನೀನ್ ಹೇಳದ ಹಾಗೆ ನಾನ್ ಮಾಡ್ತೀನಿ. ನೋಡಿ, ಮೊದಲು ಸಂಪೂರ್ಣ ಹತಾಶೆಯಲ್ಲಿದ್ದವನು ಈಗ ಎಷ್ಟು ದೃಢವಾಗಿ ನಿಂತಿದ್ದಾನೆ. ಇದೇ ಅಲ್ವಾ ಗೀತೆಯ ಶಕ್ತಿ? ಹೀಗೆ ಅರ್ಜುನ ಮತ್ತೆ ತನ್ನ ಗಾಂಡೀವವನ್ನ ಕೈಗೆತ್ಕೊಳ್ತಾನೆ. ಆದ್ರೆ ಈ ಸಲ ಅವನ್ ಯುದ್ಧಕ್ಕೆ ನಿಂತಿದ್ದು ಕೋಪದಿಂದ ಅಲ್ಲ, ದ್ವೇಷದಿಂದ ಅಲ್ಲ, ಸೇಡು ತೀರ್ಸ್ಕೊಳ್ಳೋಕೆ ಅಂತೂ ಅಲ್ಲವೇ ಅಲ್ಲ. ಬದಲಿಗೆ ಇದು ನನ್ನ ಕರ್ತವ್ಯ ಅನ್ನೋ ಸ್ಪಷ್ಟ ಅರಿವಿನಿಂದ ಮತ್ತು ಶಾಂತವಾದ ಮನಸ್ಸಿನಿಂದ. ಅರ್ಜುನನ ಈ ದ್ವಂದ್ವ ಇದೆಯಲ್ಲ, ಅದು ಬರೀ ಆ ಯುದ್ಧಭೂಮಿಗೆ ಸೀಮಿತವಾದದ್ದಲ್ಲ. ನಮ್ಮೆಲ್ಲರ ಜೀವನದಲ್ಲೂ ಇಂಥ ಸನ್ನಿವೇಶಗಳು ಬಂದೇ ಬರ್ತವೆ ಅಲ್ವಾ? ನಮ್ಮ ಮನಸ್ಸು ಒಂದು ಹೇಳುತ್ತೆ, ನಮ್ಮ ಜವಾಬ್ದಾರಿ ಇನ್ನೊಂದು ಹೇಳುತ್ತೆ. ಆಗ ಯಾವ ದಾರಿ ಹಿಡಿಬೇಕು? ಸುಲಭವಾದ ಉತ್ತರ ಸಿಗದಿದ್ದಾಗ ಸರಿ ಯಾವುದು ಅಂತ ಹೇಗೆ ತೀರ್ಮಾನಿಸೋದು? ನಮ್ಮ ಕರ್ತವ್ಯ ಮತ್ತು ನಮ್ಮ ಭಾವನೆಗಳ ನಡುವೆ ಬ್ಯಾಲೆನ್ಸ್ ಹೇಗೆ ಮಾಡೋದು? ಈ ಪ್ರಶ್ನೆಗಳ ಬಗ್ಗೆ ಯೋಚಿಸುವುದೇ ಗೀತೆಯನ್ನು ಇಂದಿಗೂ ಪ್ರಸ್ತುತವಾಗಿಸಿರುವುದು.